ಬಂಗಾರಪೇಟೆಯ ಜೆಡಿಎಸ್ ಹಾಗೂ ಬಿಜೆಪಿ ಮುಖಂಡರುಗಳಿಂದ ಕೋಲಾರ ಸಂಸದರಾದ ಮಲ್ಲೇಶ್ ಬಾಬು ಅಣ್ಣನವರ ಜನ್ಮದಿನವನ್ನು ಅದ್ದೂರಿಯಾಗಿ ಅಕ್ಕಚಮ್ಮ ಕಲ್ಯಾಣ ಮಂಟಪದಲ್ಲಿ ಆಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಪುರಸಭಾ ಸದಸ್ಯರಾದ ಸುನೀಲ್ ಕುಮಾರ್, ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕರಾದಂತಹ ಬಾಲು ಬಾಲಕೃಷ್ಣ ಸುಲಿಕುಂಟೆ, ನಾಗೇಶ್ ಹನುಮಂತಯ್ಯ ಚಂದ್ರ, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಮಹೇಶ್, ಪುರಸಭಾ ಸದಸ್ಯರಾದ ಕಪಾಲಿ ಶಂಕರ್ ಹಾಗೂ ಜೆಡಿಎಸ್ ಹಾಗೂ ಬಿಜೆಪಿಯ ಎಲ್ಲ ಅದನ್ನು ನಾನು ಅಬ್ಜೆಕ್ಷನ್ ರೇಸ್ ಮಾಡಿಸಿದ್ದೀನಿ. ಅದನ್ನು ತೋರಿಸ್ತೀನಿ. ಆ ಟೈಮ್ ಯಾವಾಗ ಕರೆಕ್ಟಾಗಿ ಟ್ರೈನ್ ಬಂತು ಆವಾಗಲೇ ಅವ್ರನ್ನ ಕರ್ಕೊಂಡು ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ. ಅದನ್ನು ಒಂದು ಸೊಲ್ಯೂಷನ್ ಅಂತ ಕರ್ತಿದ್ದೀನಿ. ಒಂದು ವರ್ಷ ಮಾಡ್ತಾ ಇದ್ದೀರಾ, ಮತ್ತು ಒಂದು ವರ್ಷ ಕಳೆದಿದೆ ಸಂಸದರಾಗಿ. ಏನು ಕ್ಷೇತ್ರಕ್ಕೆ ಮತ್ತು ಜಿಲ್ಲೆಗೆ ಏನು ಸರ್? ಏನೋ ಇವತ್ತು ನನ್ನ ಹುಟ್ಟುಹಬ್ಬ ಆಚರಣೆ ಮಾಡಬೇಕು ಅಂತ ನಮ್ಮ ಬಂಗಾರಪೇಟೆ ಕ್ಷೇತ್ರದ ಜನತೆ ಏನೋ ಆಸೆ ಇಟ್ಕೊಂಡಿದ್ರು. ನಾನು ತಿರುಪತಿಯಲ್ಲಿ ಇವತ್ತು ಪೂಜೆ ಮಾಡಿ ಇವತ್ತು ಅಲ್ಲೇ ಇರೋಣ ಅಂದ್ಕೊಂಡೆ. ಆದರೆ ಇವರು ಒತ್ತಾಯ ಮಾಡಿದ್ರು, ಇಲ್ಲ ಬರಬೇಕು, ಒಂದು ಸತಿನೂ ನೀವು ಡೆಲ್ಲಿಯಲ್ಲಿದ್ದರೆ ಈ ಸತಿ ಆಚರಣೆ ಮಾಡಬೇಕು, ಇಲ್ಲಂದರೆ ನಮಗೆ ಚೆನ್ನಾಗಿರಲ್ಲ. ನಮ್ಮ ಒಬ್ಬ ನಾಯಕರನ್ನ ನಾವೇನು ಆಯ್ಕೆ ನಂಬಿಕೆಯನ್ನು ಮಾಡಬೇಕು ಅಂತ ಹೇಳಿದಾಗ ನಾನು ಒತ್ತಾಯ ಮೇಲೆ ನಾನು ಬಂದಿದ್ದೀನಿ. ಇವತ್ತು ತಿರುಪತಿಯಿಂದ ಡೈರೆಕ್ಟ್ ಬಂಗಾರಪೇಟೆಗೆ ಬಂದೆ. ಏನೋ ಒಂದು ಅಭಿಮಾನ ತೋರಿಸಿದ್ರು. 1 ಗಂಟೆಗೆ ಬರ್ತೀನಿ ಅನ್ನೋರು 3 ಗಂಟೆಗೆ ಬಂದೆ. ಆಮೇಲೆ ಏನು ಅಭಿಮಾನ ತೋರಿಸಿದಾರೋ ಮಾಡ ಅವ್ರಿಗೆ ಚಿರಋಣಿ ಆಗಿರ್ತೀನಿ ಸರ್. ಆಮೇಲೆ 1 ವರ್ಷ ಆದಮೇಲೆ ಏನು ನಾನು ಬಂಗಾರಪೇಟೆ ಕ್ಷೇತ್ರಕ್ಕೆ ಏನು ಕೊಡುಗೆ ಕೊಟ್ಟಿದ್ದೀನಿ ಅಂದರೆ ನ್ಯಾಷನಲ್ ಹೈವೇಯಲ್ಲಿ ಏನು ಇವಾಗ 4 ಲೈನಿಂದ ನಾನು 6 ಲೈನ್ ಅಂತ ಅಭಿವೃದ್ಧಿ ಮಾಡಿದ್ದೀನಿ. ಅದು ನಮ್ಮ ಬಂಗಾರಪೇಟೆ ಉತ್ತರ ಹೋಗ್ಲಿಕ್ಕೆ ಮೇಲೆನೂ ಹೋಗುತ್ತೆ, ಅದು ಒಂದು ಅಭಿವೃದ್ಧಿ ಆಗುತ್ತೆ. ಮತ್ತು ನಮ್ಮ ರಾಮಸಮುದ್ರ ರೈಲ್ವೆ ಬ್ರಿಡ್ಜ್ ಏನು ಸುಮಾರು ಒಂದು 20-25 ವರ್ಷದಿಂದ ಬೇಕು ಅಂತ ಜನ ಕೇಳ್ತಾಯಿದ್ರು. ಅದು ಮಾಡೋಕ್ಕಾಗಿರಲಿಲ್ಲ ಕಾರಣಾಂತರದಿಂದ. ಅದನ್ನು ಗೊತ್ತಿಲ್ಲ ಏನು ಅಂತ. ಆದರೆ ಅದನ್ನು ಹಿಂದೆ ಬಿತ್ತು, ಒಂದು 6 ತಿಂಗಳಿಂದ ಹಿಂದೆ ಬಿತ್ತು. ಅದನ್ನು ಸ್ಯಾಂಕ್ಷನ್ ಮಾಡಿ ಸುಮಾರು 2-3 ತಿಂಗಳಲ್ಲಿ ಅದು ಟೆಂಡರ್ಗೆ ಹೋಗಿ ಕೆಲಸ ಪ್ರಕ್ರಿಯೆ ಶುರುವಾಗುತ್ತೆ. ಅದಾದಮೇಲೆ ನಾನು ಕೋಟೆ ಮತ್ತು ರಾಮಸಮುದ್ರ ಆ ಕಡೆ ಜಾಸ್ತಿ ಸ್ವಲ್ಪ ಕೆಲಸಗಳು ಮಾಡಿದ್ದೀನಿ. ಅಂದರೆ ಈ ನನ್ನ MP ಅನುದಾನದಲ್ಲಿ ಸುಮಾರು 11 ಊರುಗಳಿಗೆ ಹೈಮಾಸ್ಟ್ ಲೈಟ್ಸ್ ಹಾಕ್ಸಿದ್ದೀನಿ. ಮತ್ತು ಇಸನಂತ ಇದು ರೈಲ್ವೆ ಸ್ಟೇಷನ್ ಅಂತ ಸುಮಾರು 1,000-1,500 ಜನ ಹೋಗ್ತಾರೆ ದಿನ ಬೆಳಿಗ್ಗೆ. ಅಲ್ಲಿ ರೋಡ್ ಚೆನ್ನಾಗಿಲ್ಲ ಅದಕ್ಕೆ ಅಲ್ಲೊಂದು 15 ಲಕ್ಷ ಅನುದಾನ ಹಾಕ್ಸಿದ್ದೀನಿ, ಸಾರ್ವಜನಿಕರಿಗೆ ಒಳ್ಳೆಯದಾಗಲಿ ಅಂತ. ಅದೊಂದು ಮೋಸ್ಟ್ಲಿ ಅದೊಂದು ಇನ್ನೊಂದು 10-15 ದಿನದಲ್ಲಿ ಅದು ಚಾಲನೆ ಆಗುತ್ತೆ. ಅದ್ರ ಇದು ಏನು ನಮ್ಮ ಸ್ಯಾನಿಟೋರಿಯಂ ಆದರೂ ಆಗಲಿ, SM ರಿಸಾರ್ಟ್ ಆದರೂ ಆಗಲಿ, ಇಲ್ಲಾಂದರೆ ನಮ್ಮ ದೇಶಹಳ್ಳಿಯಲ್ಲಿ ಆ 3 ಪ್ರಪೋಸಲ್ ಇಟ್ಟು ಅದನ್ನು ಮೋಸ್ಟ್ಲಿ ಅದು ಇನ್ನೊಂದು 2-3 ತಿಂಗಳಲ್ಲಿ ಟೆಂಡರ್ಗೆ ಹೋಗಿತ್ತು. ಮೋಸ್ಟ್ಲಿ ಅದೊಂದು 5-6 ತಿಂಗಳಲ್ಲಿ ಅದು ಕೆಲಸ ಶುರುವಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆ ಅಲ್ಲಲ್ಲಿ ಏನೇನು ಸ್ವಲ್ಪ ಕಾಮಗಾರಿಗಳು ಚಿಕ್ಕದು ಬೇಕು ಅಂದಿದ್ದಾರೆ ಊರುಗಳಲ್ಲಿ. ಸುಮಾರು ನನಗೆ ತಿರುಪತಿಗೆ 23 ಊರಿಗೆ ನಾನು ಕೆಲಸಗಳು ಹಾಕಿದ್ದೀನಿ. ಮೋಸ್ಟ್ಲಿ ಇನ್ನೊಂದು 15-20 ದಿನದಲ್ಲಿ ಇಲ್ಲಿ ಏನೋ ಪ್ರಪೋಸಲ್ಸ್ ಏನು ಬರ್ತಾರೋ ಇಂಜಿನಿಯರಿಂಗ್ ಸೆಕ್ಷನ್ ಏನು ಅದನ್ನು ಬೇಗ ವರ್ಕ್ ಆರ್ಡ್ರ್ ಮಾಡಬೇಕು. ಅದೇನೋ ನಮಗಿನ್ನ ಕರೆಕ್ಟಾಗಿ ಗೊತ್ತಾಗ್ತಲ್ಲ, ಹೀಗೆ MP ಲ್ಯಾಕ್ಸ್ ಮಾಡೋದು ಅಂತೇನೋ ಒಂದು ಇದು ಕೊಟ್ಟಿದ್ದಾರೆ, ರೀಸನ್ ಕೊಟ್ಟು. ಬಟ್ ಅದನ್ನು DC ಜೊತೆ ಮಾತಾಡಿ ಬೇಗ ಮುಗಿಸ್ತೀನಿ. ಈಗಾಗಲೇ ಚಿಂತಾಮಣಿ, ಕೋಲಾರ ಮತ್ತು ಸಿದ್ಲಘಟ್ಟ ಎಲ್ಲ ವರ್ಕ್ಸ್ ಏನೇನಿದೆ ಎಲ್ಲ ಮುಗಿಸಿದ್ದಾರೆ. ಮತ್ತು ಮಾಲೂರಲ್ಲೂ ಮುಗಿಸಿದ್ದಾರೆ. ಮುಳಬಾಗಿಲಲ್ಲಿ ಒಂದು ಕಡೆ ಏನೋ ಒಂದೇ ಹಂತಕ್ಕೆ ಎಲ್ಲ ಒಂದು ದುರ್ಬೇಕು ಅಂತ ಹೇಳಿದ್ದಕ್ಕೆ ಅದನ್ನು ಒಂದು 15 ದಿನ 20 ದಿನದಿಂದ ಏನೋ ಒಂದು ಚಾಲನೆ ನಡೀತಾ ಇದೆ. ಅದು ಮೋಸ್ಟ್ಲಿ ಅದು ಸ್ಯಾಂಕ್ಷನ್ ಆಗಿನ್ನ ಆಚೆ ಬರುತ್ತೆ. ಸೊ ಈ ವರ್ಷಕ್ಕೆ ಏನೇನಿದೆಯೋ 5 ಲಕ್ಷ ಅನುದಾನ, ಸುಮಾರು ನನಗೆ 5 ಕೋಟಿ ಅನುದಾನ ನನಗೆ ತಿರುಗಮಟ್ಟಿಗೆ ಸುಮಾರು ಒಂದು 100 ಊರುಗಳಿಗೆ